ಸನ್ಮಾನ್ಯ ಅಧ್ಯಕ್ಷರೇ, ತಮಗೆ ಧನ್ಯವಾದಗಳು. ಒಂದು ಗಾದೆ ಐತೆ ಅಧ್ಯಕ್ಷರೇ, ಸತ್ತೋರ್ ಮನೆಗೆ ಮೊದಲು ಹೋಗ್ಬಾರ್ದು, ಬೀಗರ ಊಟಕ್ಕೆ ಕೊನೆಗೆ ಹೋಗ್ಬಾರ್ದು, ಈ ಬಡ್ಜೆಟ್ ಅಲ್ಲೂ ಕೊನೆಗೆ ಮಾತಾಡಬಾರ್ದು. ಏನು ಉಳಿದಿಲ್ಲ ನನಗೆ. ನನ್ನ ಪಕ್ಕದಲ್ಲಿರೋ ಸತೀಶ್ ರೆಡ್ಡಿ ಕುಟ್ಟು ಬಿಸಾಕ್ದಾರ್ಲ ಕಡೆ ಆವಾಗಿಂದ. ಯಾಕಂದ್ರೆ ಅದನ್ನೇ ಮತ್ತೆ ನಾನು ಪುನರಾವರ್ತನೆ ಮಾಡಬೇಕಾಗ್ತದೆ. ಅಕಸ್ಮಾತ್ ಪುನರಾವರ್ತನೆ ಆದ್ರೆ ತಾವು ಅನುಮತಿಯನ್ನು ಕೊಡಬೇಕು. ಅಧ್ಯಕ್ಷರೇ, ಇವತ್ತು 4,10,000 ಹೆಚ್ಚು ಕಮ್ಮಿ ಬಡ್ಜೆಟ್ ಅನ್ನ ಮುಖ್ಯಮಂತ್ರಿಗಳು ಮಂಡಿಸಿದ್ದಾರೆ. ಇವತ್ತು ನಾವೆಲ್ಲಾ ಶಾಸಕರುಗಳು ಕೂಡ ಅಷ್ಟೇ, ಆ ಪಕ್ಷ ಈ ಪಕ್ಷ ಅಂತಲ್ಲ ಅಧ್ಯಕ್ಷರೇ, ನನ್ನ ಕ್ಷೇತ್ರಕ್ಕೆ ಏನೇನು ಅನುದಾನ ಬಂದಿದೆ ಅಂತೇಳಿ ಹುಡುಕಿದೀವಿ. ನಾವೆಲ್ಲ ಕೂಡ ಹುಡುಕ್ತಾ ಇದ್ದೀವಿ ನಾವೆಲ್ಲ ಅಧ್ಯಕ್ಷರೇ. ಯಾಕಂದ್ರೆ ನಮ್ಮ ಶಾಸಕರ ಆಸೆ ಏನು ಅಂದ್ರೆ, ನನ್ನ ಕ್ಷೇತ್ರಕ್ಕೆ ಎಷ್ಟು ಅನುದಾನವನ್ನು ನಾನು ತಗೊಂಡು ಹೋಗ್ತೀನಿ, ಏನ್ ಮಾಡ್ತೀನಿ ಅಂತಕ್ಕಂಥದ್ದು ಇಬ್ಬರು ಕಡೆ ಇರ್ತಕ್ಕಂಥದ್ದು. ಇವತ್ತು ನಾವು ಅವ್ರು ಕೇಂದ್ರ ಸರ್ಕಾರದ ವಿರೋಧ ಮಾಡೋದು, ನಾವು ರಾಜ್ಯ ಸರ್ಕಾರ ವಿರೋಧ ಮಾಡೋದಲ್ಲ. ಅಲ್ಲೂ ಒಳ್ಳೆ ಕೆಲಸಗಳಾಗಿದೆ, ಅದನ್ನು ಕೂಡ ನಾವು ಹೇಳ್ಬೇಕಾಗ್ತದೆ. ಕೇಂದ್ರ ಸರ್ಕಾರನೂ ಕೆಲವು ಅನೇಕ ಒಳ್ಳೆ ವಿಚಾರಗಳಿದ್ದಾಗ ನಾವು ಹೋಗ್ಬೇಕಾಗ್ತದೆ. ನಾವು ಪರಸ್ಪರ ಹೆಸರು ಅರ್ಚಾಟ ಮಾಡಿಕೊಂಡು ಅದನ್ನ ಮಾಧ್ಯಮದಲ್ಲಿ ಬರಲಿ ಅಂತ ಮಾತಾಡೋದಲ್ಲ. ಇವತ್ತು ನಾವು ಶಾಸಕರುಗಳಿಗೆ 2 ಕೋಟಿ ರೂಪಾಯಿ ಅನುದಾನ ನಮ್ಮ ಯಡಿಯೂರಪ್ಪರು ಇದ್ದಾಗ 1 ಕೋಟಿದು 2 ಕೋಟಿ ಮಾಡಿದ್ರು. ಸುಮಾರು 15-16 ವರ್ಷ ಆಯ್ತು ಅಧ್ಯಕ್ಷರೇ. 300 ಜನ ಇದ್ದೀವಿ ನಾವು ಶಾಸಕರು. 5 ಕೋಟಿ ಮಾಡಿದ್ರೆ 1,500 ಕೋಟಿ ರೂಪಾಯಿ ಆಗ್ತದೆ ಅಧ್ಯಕ್ಷರೇ. ಅದು ಏನಂದ್ರೆ ತುರ್ತಾಗಿ ನಮಗೆ ಬೇಕಾಗಿರ್ತಕ್ಕಂಥ ಹಣ. ಈಗ ನಮ್ಮ ಬಡ್ಜೆಟ್ ಅಲ್ಲಿ ಕೊಡೋದು 2 ತಿಂಗಳು 3 ತಿಂಗಳು, ಅದು ಟೆಂಡರ್ ಆಗಿ ಬರೋಷ್ಟೊಳಗಡೆಗೆ ಅರ್ಜೆಂಟ್ ಬೋರ್ವೆಲ್ ರಿಪೇರಿನ ಏನೋ ಬೇಕಾಗ್ತದೆ. ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು, ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ಕೊಳ್ತಕ್ಕಂಥದ್ದು, 5 ಕೋಟಿ ರೂಪಾಯಿ ಎಲ್ಲಾ ಶಾಸಕರು ಕೂಡ ಅನುದಾನವನ್ನ ಕೊಟ್ರೆ ನಮಗೆ ಒಂದು ಸ್ವಲ್ಪ ರಿಲೀಫ್ ಆಗ್ತದೆ ಅಧ್ಯಕ್ಷರೇ. ದಯವಿಟ್ಟು ಅದನ್ನ ಎಲ್ಲರೂ ಕೂಡ ಒಪ್ಕೊಂತೀರಿ ಅಂತೇಳಿ ನಾನು ಭಾವಿಸಿದ್ದೀನಿ. ನಾವೆಲ್ಲ ಕೂಡ ಕಲ್ಯಾಣ ಕಾರ್ಯಕ್ರಮದ ಅಡಿಯಲ್ಲಿ ಪಂಚ ಗ್ಯಾರಂಟಿ ತಂದಿದ್ದೀವಿ. ನಮ್ಮ ಸರ್ಕಾರ ಇದ್ದಾಗೂ ತಂದಿದ್ದೀವಿ. ಸಂಧ್ಯಾ ಸುರಕ್ಷಾ, ಭಾಗ್ಯಲಕ್ಷ್ಮಿ, ಸೈಕಲ್ ಕೊಡೋದು, ಇವೆಲ್ಲವನ್ನು ಕೂಡ ಮಾಡಿದ್ದೀನಿ. ಪಕ್ಷಾತೀತವಾಗಿ ಎಲ್ಲರೂ ಕೂಡ ಅದನ್ನು ಉಪಯೋಗಿಸ್ಕೊಂಡಿದ್ದಾರೆ. ಈ ಗ್ಯಾರಂಟಿಗಳಲ್ಲಿ ಏನಾಗಿದೆ, ಹಿಂದೆ ಒಂದು ಕ್ರಾಂತಿ ಇದಿತ್ತು, ಯಾರಿಗೆ ಬಂತು ಸ್ವಾತಂತ್ರ್ಯ, ಎಲ್ಲಿಗೆ ಬಂತು ಸ್ವಾತಂತ್ರ್ಯ ಅಂತೇಳಿ. ಇವತ್ತು ಯಾರಿಗೆ ಬಂತು ಗ್ಯಾರಂಟಿ, ಯಾವಾಗ ಬಂತು ಗ್ಯಾರಂಟಿ ಅನ್ನೋದು ಆಗೋಗಿದೆ. ಮೊನ್ನೆ ಸಣ್ಣ ಒಂದು ಇದು, ನಮ್ಮ ಸಚಿವೆಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಾಪ ಅವರು ಅನಾರೋಗ್ಯ ನಿಮಿತ್ತ ಇದ್ರು. 3 ತಿಂಗಳು ದುಡ್ಡು ಬರಲಿಲ್ಲ. ಅವ್ರು ಹೇಳಿದ್ರು ನನ್ನ ಅನಾರೋಗ್ಯ ಇತ್ತು, ಅದಕ್ಕೋಸ್ಕರ ದುಡ್ಡು ಬರಲಿಲ್ಲ ಅಂತೇಳಿ. ವಿತ್ತ ಸಚಿವರು, ಮುಖ್ಯಮಂತ್ರಿಗಳು, ಯಾರೋ ಒಬ್ಬ ಸಚಿವರಿಗೆ ಆಯ್ತು ಅಂತಾರೆ ನಿಲ್ಬಾರ್ದಲ್ವಾ ಅದು? ಅಧ್ಯಕ್ಷ, ನಂದೊಂದು ಮನವಿ, ನನಗೇನು ಕೊಡೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ, ಬಡವರಿಗೆ ಸಿಗ್ಲಿ. ಅದ್ರದ್ದು 2,000 ಅಲ್ಲ 5,000 ಕೊಟ್ಟರು ನಮ್ದೇನು ಅಭ್ಯಂತರ ಇಲ್ಲ. ಅದರಿಂದ ಅಭಿವೃದ್ಧಿಗೆ ಮಾರ್ಕ ಆಗಬಾರ್ದು. ಒಂದು ಗಾದೆ ಇದೆ ಅಧ್ಯಕ್ಷರೇ, ಇವತ್ತು ನಾವು ಗಂಗಾ ಕಲ್ಯಾಣ ಬೋರ್ವೆಲ್ ಕೊಡಿಸ್ತೀವಿ, ಅವ್ನು ನೀರು ಬಿತ್ತು ಅಂತಂದ್ರೆ ಅವ್ನು ಸ್ವಂತ ಉದ್ಯೋಗ ಮಾಡ್ಕೊಂತಾನೆ, ಬೆಳೆ ಬೆಳಿತಾನೆ. ಕಾರ್ ಕೊಡಿಸ್ತೀವಿ ಸಾರಥಿ ಯೋಜನೆಯಲ್ಲಿ, ಅವನೆಲ್ಲೋ ಬಾಡಿಗೆ ದುಡ್ಕೊಂತಾನೆ. ಇವತ್ತು 2,000 ರೂಪಾಯಿ ನಾವು ಏನು ಕೊಡ್ತಾ ಇದ್ದೀವಿ, ಇವತ್ತು ನಾವು ಈ ಮೈಕ್ರೋ ಫೈನಾನ್ಸ್ ಅಲ್ಲಿ ಆತ್ಮಹತ್ಯೆಗಳು ನೋಡ್ತಾ ಇದ್ದೀವಿ. ನನಗನ್ಸಿದ್ದು, ಅದು ತಪ್ಪೋ ಸರಿನೋ ತಮ್ಮ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು, 2,000 ರೂಪಾಯಿ ಆದಾಯ ಬಂತು ಅಂದ ತಕ್ಷಣ ಲೋನ್ಗಳು ಮಾಡವ್ರೆ ನಮ್ಮ ಹೆಣ್ಮಕ್ಳು. ಯಾಕಂದ್ರೆ 2,000 ಬರ್ತದೆ, ನಾವು ಸಾಲ ತೀರಿಸ್ಬೋದು ಅಂತೇಳಿ. ಆದ್ರೆ ಇವತ್ತು ಬೆಲೆ ಏರಿಕೆಗಳು ಜಾಸ್ತಿಯಾಗಿ ಅವರ ಮಾಸಿಕ ಬಡ್ಜೆಟ್ 10,000 ರೂಪಾಯಿ ಹೊರೆ ಆಯ್ತು ಅವ್ರಿಗೆ, ಹೆಣ್ಮಕ್ಳಿಗೆ. ಆ 10,000 ರೂಪಾಯಿ ಹೊರೆನೂ ತೀರ್ಸಕ್ಕಾಗದೆ, ಈ 2,000 ರೂಪಾಯಿ ಬರುವಂತದ್ದು ಸಾಕಾಗದೆ ಇವತ್ತು ಇತ್ತೀಚೆಗೆ ಮೈಕ್ರೋ ಫೈನಾನ್ಸ್ ಅಲ್ಲಿ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಎಲ್ಲೋ ಒಂದ್ ಕಡೆ 2,000 ಕೊಟ್ಟು 10,000 ನಾವು ಎಲ್ಲೋ ಪರೋಕ್ಷವಾಗಿ ವಾಪಸ್ ತಗೊಂತಾ ಇದೀವಿ. ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ ಯಾರು ತಗೊಂತಾವ್ರೆ ಅಂತೇಳಿ. ಒಂದು ಗಾದೆ ಇದೆ ಅಧ್ಯಕ್ಷರೇ, ದಿನ ಮೀನ್ ಕೊಡೋ ಬದಲು ಮೀನ್ ಹಿಡಿಯೋದು ಕಲಿಸಿ ಅಂತೇಳಿ. ಇವತ್ತು 2,000 ಕೊಟ್ಟರೆ ಅವ್ರು ಖರ್ಚು ಮಾಡ್ಕೊಂತಾರೆ. ಅದ್ರ ಬದಲಿಗೆ ವರ್ಷಕ್ಕೆ 24,000 ಹೋಗೇ ಹೋಗ್ತದೆ ಅವ್ರಿಗೆ. ಇನ್ನೊಂದು ಸ್ವಲ್ಪ ದುಡ್ಡು ಹಾಕಿ ಆ ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಮಾಡೋದಕ್ಕೆ ಯಾರು ಆಸಕ್ತರಿದ್ದಾರೋ ಅವ್ರಿಗೆ ಉದ್ಯೋಗ ಮಾಡೋದಕ್ಕೆ ಮಾಡಿ ಅವ್ರು ಇನ್ನೊಂದು 5 ಜನಕ್ಕೆ ಉದ್ಯೋಗ ಕೊಡ್ತಾರೆ. ಇದನ್ನು ಒಂದು ಸರ್ಕಾರ ಒಂದು ಪ್ರಯತ್ನವನ್ನು ಮಾಡ್ರಿ. ಟೈಲರಿಂಗ್ ಮಿಷಿನ್ ಟ್ರೈನಿಂಗ್ ಕೊಡ್ರಿ, 7,000 ರೂಪಾಯಿ 7,500 ರೂಪಾಯಿ ಟೈಲರಿಂಗ್ ಮಿಷಿನ್ ಅವ್ರು ಕೊಡ್ರಿ. ತಿಂಗಳಿಗೆ 3-4-5,000 ರೂಪಾಯಿ ಅವರೇ ಸಂಪಾದನೆ ಮಾಡ್ಕೊಂತಾರೆ. ಅವ್ರಿಗೆ ತಟ್ಟೆ ಮಾಡೋವಂಥದ್ದು ಕೊಡ್ರಿ, ಬ್ಯೂಟಿಷಿಯನ್ ಟ್ರೈನಿಂಗ್ ಕೊಡ್ರಿ, ಕಂಪ್ಯೂಟರ್ ಟ್ರೈನಿಂಗ್ ಕೊಡ್ರಿ. ಈ ತರ ಕೊಟ್ಟಾಗ ಅವ್ರು ಇನ್ನೊಂದು 5 ಜನಕ್ಕೆ ಉದ್ಯೋಗ ಕೊಡ್ತಾರೆ ಅಧ್ಯಕ್ಷ. ಇದು ನನ್ನ ಒಂದು ಸಲಹೆ ಅಂತಕ್ಕಂಥದ್ದನ್ನು ತಾವು ಭಾವಿಸಿ, ಗ್ರಾಮೀಣ ಅಭಿವೃದ್ಧಿ ನಮ್ಮದು ಬೆಂಗಳೂರು ಆಗಿದ್ರು ಕೂಡ ನಗರಸಭೆನೂ ಇದೆ, 20 ಗ್ರಾಮ ಪಂಚಾಯತ್ನೂ ಇದೆ. 3 ಇರ್ತಕ್ಕಂಥ ಒಂದು ವಿಚಿತ್ರವಾದಂಥ ಕ್ಷೇತ್ರಗಳು ಕೂಡ ಬೆಂಗಳೂರು ಸುತ್ತಮುತ್ತಲು ಇದೆ. ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಗ್ರಾಮೀಣ ಅಭಿವೃದ್ಧಿ. ಇವತ್ತು ಜಿಲ್ಲಾ ಪಂಚಾಯತಿ ಇಲ್ಲ, ತಾಲೂಕ್ ಪಂಚಾಯತಿ ಇಲ್ಲ, ಏನ್ ಆಕ್ಷನ್ ಪ್ಲಾನ್ ನಡೀತದೆ, ಏನು ಅನುದಾನ ಬರ್ತದೆ ಕೇಳೋರಿಲ್ಲ, ಹೇಳೋರಿಲ್ಲ. ಅಟ್ಲೀಸ್ಟ್ ಅವರಿದ್ದಾಗ ಒಂದ್ ಸ್ವಲ್ಪ ಕುಡಿಯೋ ನೀರು, ರಸ್ತೆ ಏನಾದ್ರು ಮಾಡ್ತಾ ಇದ್ರು. ಇವತ್ತು ಟಾಸ್ಕ್ ಫೋರ್ಸ್ ಅಲ್ಲಿ ನಮ್ಮ MLAಗಳಿಗೆ ಒಂದಷ್ಟು ಬೋರ್ವೆಲ್ ಕೊಡ್ತಾ ಇದ್ರು. ಈ ವರ್ಷ ಏನೂ ಇಲ್ಲ, ಬೋರ್ವೆಲ್ಲೇ ಕೊಟ್ಟಿಲ್ಲ. ಈಗಾಗಲೇ ಬೇಸಿಗೆ ಬರೋದಕ್ಕೆ ಶುರುವಾಗಿದೆ. ದಯವಿಟ್ಟು ಟಾಸ್ಕ್ ಫೋರ್ಸ್ ಅಲ್ಲಿ
ತಲಾ ಶಾಸಕರಿಗೆ ಒಂದು 25 ಬೋರ್ವೆಲ್ಗಳನ್ನ ಕೊರೆಸ್ತಕ್ಕಂಥ ಒಂದು ಅವಕಾಶವನ್ನ ದಯವಿಟ್ಟು ತಾವು ಕೊಡಿಸ್ಬೇಕಾಗ್ತದೆ. ಮತ್ತು 2 ವರ್ಷದಲ್ಲಿ ಇಲ್ಲಿಯವರೆಗೂ ನಮಗೆ ಗ್ರಾಮೀಣ ಅಭಿವೃದ್ಧಿಗೆ ನಮಗೆ ಬಿಜೆಪಿ ಶಾಸಕರಿಗೆ ಬಹುಶಃ ಆಡಳಿತ ಪಕ್ಷದವರು ಸ್ವಲ್ಪ ಜಾಸ್ತಿ ಕೊಟ್ಟಿರ್ಬೋದೇನೋ. ಮೊನ್ನೆ 10 ಕೋಟಿ ರೂಪಾಯಿ ಕೊಟ್ಟವ್ರೆ ಅಧ್ಯಕ್ಷ 2 ವರ್ಷದಲ್ಲಿ. ಬೆಂಗಳೂರು ಪರಿಸ್ಥಿತಿ ಹೆಂಗೆ ಅಂದ್ರೆ, ಬೆಂಗಳೂರು ನಗರ ಇವತ್ತು ಗ್ರಾಮೀಣ ಅಲ್ಲ, ಹೆವಿ ವೆಹಿಕಲ್ಸ್ ಓಡಾಡ್ತವೆ, 50 ಟನ್ 70 ಟನ್ ವೆಹಿಕಲ್ ಓಡಾಡ್ತಾ ಐತೆ. ಗ್ರಾಮೀಣ ಪ್ರದೇಶದ ಎಲ್ಲಾ ರಸ್ತೆಗಳು ಕೂಡ ಪೂರ್ತಿ ನಾಶ ಆಗಿ ಹೊರಟೋಗಿದೆ. ನೀವು ಅದಕ್ಕೆ ಪ್ರತಿ ಅಟ್ಲೀಸ್ಟ್ 2 ವರ್ಷಕ್ಕೊಂದ್ಸರಿ ನಾವು ಡಾಂಬರ್ ಹಾಕ್ಲಿಲ್ಲ ಅಂದ್ರೆ ರಸ್ತೆಗಳು ಹೊರಟೋಗ್ತದೆ. ಸೊ ಗ್ರಾಮೀಣ ಅಭಿವೃದ್ಧಿ ಸಚಿವರು ಪ್ರಭಾವಿ ಸಚಿವರಾಗಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು, ದಯವಿಟ್ಟು ಅವರು ನಮ್ಮ ಶಾಸಕರಿಗೆ ಪಕ್ಷಾತೀತವಾಗಿ, ಅದರಲ್ಲೇನು ಬರೀ ಬಿಜೆಪಿ ಓಡಾಡ್ತಾರೆ ರೋಡಲ್ಲಿ, ಎಲ್ಲರೂ ಓಡಾಡ್ತಾರೆ. ಇವತ್ತು ನನ್ನ ಕ್ಷೇತ್ರಕ್ಕೆ ಬರಬೇಕಾದ್ರೆ ಮಾಗಡಿ ರೋಡ್ ನನ್ನ ಕ್ಷೇತ್ರಕ್ಕೆ ಬರ್ತದೆ, ತುಮಕೂರು ಹೆದ್ದಾರಿ ನನ್ನ ಕ್ಷೇತ್ರದಲ್ಲೇ ಬರ್ತದೆ, ಇಡೀ ಕರ್ನಾಟಕ ಮುಕ್ಕಾಲು ಭಾಗ ಅಲ್ಲೇ ಬರಬೇಕು. ದೊಡ್ಡಬಳ್ಳಾಪುರ ರೋಡ್ ನನ್ನ ಕ್ಷೇತ್ರಕ್ಕೆ ಬರ್ತದೆ, ಏರ್ಪೋರ್ಟ್ ರೋಡ್ ನಮ್ಮ ಕ್ಷೇತ್ರಕ್ಕೆ ಬರ್ತದೆ. ಎಲ್ಲ ಹೊರಗಡೆ ಬಂದಾಗ ರಸ್ತೆಗಳು ಹಾಳಾಗ್ತಾವಲ್ಲ, ಅದಕ್ಕೆ ಅಭಿವೃದ್ಧಿ ಕೊಡಬೇಕಲ್ವ. ಅದರಲ್ಲಿ ಏನು ರಾಜಕೀಯ ಏನೈತೆ ಅದರಲ್ಲಿ? ಇದನ್ನ ತಾವು ದಯವಿಟ್ಟು RDPR ಮಿನಿಸ್ಟರ್ಗೆ ಹೇಳಿ, ಯಾಕಂದ್ರೆ ಬಹಳಷ್ಟು ವಿಚಾರ ಬರ್ಕೊಂಡೆ, ಅದೇ ತಾವು ಸಮಯ ಕಡಿಮೆ ಕೊಟ್ಟಿರೋದ್ರಿಂದ ನಾನು ಏನು ವಿಚಾರ ಇದೆಯೋ ನೇರವಾಗಿ ಹೇಳ್ತಾ ಇದ್ದೀನಿ. ಮಧ್ಯದಲ್ಲಿ ಕೂಡ ಯಾರು ಮಂತ್ರಿಗಳನ್ನು ಕೂಡ ನಾನು ಆಗಲೇ ಜಾರ್ಜ್ ಅವ್ರಿಗೆ ಹೇಳಿದೆ, ಸರ್ ನಾವು ಮಾತಾಡ್ಕೊಂಡ್ ಬಂದಿವಿ ತಮಾಷೆಗೆ, ಹಂಗಂದ್ರೆ ನೀವು ಎದ್ದೇಳ್ತಾನೆ ಇದ್ದೀರಿ ಅಂತೇಳಿ. ನನ್ನ ಸಮಯ ಯಾರನ್ನೂ ಟೀಕೆನೂ ಮಾಡಕ್ ಹೋಗೋದಿಲ್ಲ. ಇಲ್ಲಿ ಏನಿದೆಯೋ ಅದನ್ನ ನಾನು ಮಾತಾಡ್ತೀನಿ ಅಧ್ಯಕ್ಷರೇ. ಜೊತೆಯಲ್ಲಿ ಇವತ್ತು ಜಲ್ ಜೀವನ್ ಮಿಷನ್ ಬಹಳ ಜನ ಮಾತಾಡಿದ್ದಾರೆ, ತುಂಬಾ ಕಳಪೆಯಾಗಿ ನಡೀತಾ ಇದೆ ಅಧ್ಯಕ್ಷ. ಅದು ಯಾರ ಕಾರಣ ಅಂತ ಗೊತ್ತಿಲ್ಲ. ಅಲ್ಲಿ ಒಂದು ಲೋಕಲ್ ಆಗು ಕೂಡ ನಮ್ಮ PDOಗಳು ಕೆಲವು ಅಧ್ಯಕ್ಷರು ಸಹಕಾರ ಕೊಡ್ತಾ ಇಲ್ಲ ಅವ್ರಿಗೆ, ಬೇರೆ ಬೇರೆ ಕಾರಣಗಳಿಂದ. ಇಡೀ ರಸ್ತೆ ನಾವೇನೋ ಕಷ್ಟಪಟ್ಟರು ರಸ್ತೆಗಳನ್ನೆಲ್ಲ ಅಗದಾಕವ್ರೆ ಅದರಲ್ಲಿ. ಸೊ ಇದನ್ನ ತಾವು ದಯವಿಟ್ಟು PDOಗಳಿಗೆ EOಗಳಿಗೆ ಸೂಚನೆಯನ್ನು ಕೊಟ್ಟು ಇದನ್ನ ಕೊಟ್ಟು ಟೈಮ್ ಬೌಂಡ್ ಕೊಟ್ಟು ಅವರನ್ನು ಜವಾಬ್ದಾರಿ ಮಾಡಿ ಅದನ್ನ ಮಾಡಬೇಕಿಲ್ಲ ಅಂದ್ರೆ ಅಲ್ಲಿ ಯಾರೂ ಸಹಕಾರ ಕೊಡ್ತಾ ಇಲ್ಲ. ಒಂದು ರೀತಿಯಲ್ಲಿ 100 ಕೋಟಿ ರೂಪಾಯಿ 1000 ಕೋಟಿ ರೂಪಾಯಿ ಎಲ್ಲ ವೇಸ್ಟ್ ಹಾಕೊಂಡು ಕುತ್ಕೊಂಡಿದೆ. ಒಳ್ಳೆ ಸ್ಕೀಮೇ ಅದು, ಸರಿಯಾದ ರೀತಿಯಲ್ಲಿ ಅದನ್ನ ಮಾಡಬೇಕು. ಬೋರ್ವೆಲ್ ಕೊರೆಯಲ್ಲ, ಬೋರ್ವೆಲ್ ನೀರು ಬಿದ್ರೆ ಇನ್ನೊಂದು ಬೋರ್ವೆಲ್ ಕೊಡೋದಿಲ್ಲ ಅಧ್ಯಕ್ಷರೇ. ಇನ್ನು ಗೃಹ ಇಲಾಖೆ, ಪರಮೇಶ್ವರ್ ಅವರು ಅತ್ಯಂತ ಸಜ್ಜನರಾಗ್ಬಿಟ್ಟವ್ರು, ಅದೇ ಸಮಸ್ಯೆ ಆಗಿರ್ತಕ್ಕಂಥದ್ದು. ಈಶ್ವರನಿಗೆ 3ನೇ ಕಣ್ಣು ಇರ್ತದೆ, ನೀವು ಆ 3ನೇ ಕಣ್ಣು ಬಿಡ್ತಾನೆ ಇಲ್ಲ, ನೀವು ಇರೋ ಕಣ್ಣು ಮುಚ್ಕೊಂಡಿದ್ದೀರಿ. ನೀವ್ ಹೇಳಿದ್ರಿ ಅವಕಾಶ ಸಿಕ್ಕಿದ್ರೆ ಎನ್ಕೌಂಟರ್ ಮಾಡ್ತೀನಿ ಅಂತ ಹೇಳಿ, ನೀವ್ ಯಾಕೆ ನೋಡ್ತೀರಿ? ನಾವು ಸಪೋರ್ಟ್ ಮಾಡ್ತೀವಿ, ಯಾರು ದುಷ್ಟಿರ್ತಾರೋ ಎನ್ಕೌಂಟರ್ ಮಾಡ್ಸಿ, ನಾವು ಯಾವ್ದು ಕೂಡ ವಿರೋಧ ಮಾಡಕ್ ಹೋಗೋದೇ ಇಲ್ಲ. ನಾವು ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡುವಂತವ್ರಿಗೆ ಪೊಲೀಸ್ ಸ್ಟೇಷನ್ಗೆ ಅವ್ನ್ ಬಿಡ್ತೀವಿ ಅಂತಂದ್ರೆ ನಾಳೆ ಏನಾಗ್ಬೋದು ಪರಿಸ್ಥಿತಿ? ಅದನ್ನ ಇವತ್ತು ಬೆಂಗಳೂರಲ್ಲಿ ಮೊನ್ನೆ ನೇಪಾಳದವರು ಲಾಲ್ಬಾಗಲ್ಲಿ ಇಟ್ಕೊಂಡು ಲೋಕಲ್ ಅನ್ನು ಹೊಡೆದಾಕವ್ರೆ. ಮೊನ್ನೆ ಕೋರ್ಮಂಗಲದಲ್ಲಿ ಹೋಳಿ ಹಬ್ಬದಲ್ಲಿ ಮರ್ಡರ್ ಮಾಡಿದ್ ಯಾರು ಅಂದ್ರೆ ಬಿಹಾರ್ನವರು. ಇವತ್ತು ಎಲ್ಲ ಮ್ಯಾಕ್ಸಿಮಮ್ ಕ್ರೈಮ್ ಮಾಡ್ತಾ ಇರ್ತಕ್ಕಂಥವ್ರು ಹೊರಗಡೆಯಿಂದ ಬಂದಿರ್ತಕ್ಕಂಥವ್ರು. ಯಾಕೆ ನೀವು ಅವ್ರಿಗೆ ಮುಲಾಜ್ ನೋಡ್ತೀರಿ? ಬರೀ ಬಲಗಾಲ್ಗೆ ಗುಂಡೋಡ್ಸೋದಲ್ಲ, ಅವ್ರಿಗೆ ಸ್ವಲ್ಪ ಮೇಲೆ ಆರ್ಲಿ ಏನಾಗ್ತದೆ ಅದರಲ್ಲಿ ಅವ್ರು ರಕ್ಷಣೆ ಕೊಡುವಂತ ಕೆಲಸನ ನೀವು ಮಾಡಬೇಕು. ಇವತ್ತು ಟ್ರಾಫಿಕ್ ಸಮಸ್ಯೆ ನಾನು ಹಿಂದೇನು ಮಾತಾಡಿದ್ದೆ. ಇವತ್ತು ಬೆಂಗಳೂರು ಟ್ರಾಫಿಕ್ ಸಮಸ್ಯೆ ಅಧ್ಯಕ್ಷರೇ, ವೆಹಿಕಲ್ ಬರಕ್ಕಲ್ಲ, ಎರಡೂ ಬದಿಯಲ್ಲಿ ನೋ ಪಾರ್ಕಿಂಗ್ ಅಲ್ಲೇ ಗಾಡಿ ನಿಲ್ಲಿಸ್ತಾರೆ. 3 ಜನ ಇವಾಗ ನೋಡ್ರಿ, ಬೇಕಾದ್ರೆ ಸಾಯಂಕಾಲ ವೇಳೆಗೆ 3 ಜನ ಸ್ಕೂಟರ್ ಅಲ್ಲಿ ಪೊಲೀಸರು ಎದುರುಗಡೆನೆ ಹೋಗ್ತಾರೆ. ನಮ್ಮ ಟ್ರಾಫಿಕ್ ಪೊಲೀಸರು ಅಸಹಾಯಕರಾಗಿ ನಿಂತಿರ್ತಾರೆ. ದಯವಿಟ್ಟು ಗಾಡಿ ಸೀಸ್ ಮಾಡಿಸಿ. ಮೊದಲು ಮಾಡ್ತಾ ಇದ್ರಿ ನೀವು, ಅಲ್ಲೇ ಸೀಸ್ ಮಾಡ್ತಾ ಇದ್ರಿ. ಬರೀ ನೀವು ಬಿಲ್ ಕೊಟ್ರೆ ಅವನು ಕೊಡ್ತೀನಿ ಹೋಗ್ರಿ ಅಂತ ಹೇಳ್ತಾನೆ. ಡ್ರಂಕ್ ಅಂಡ್ ಡ್ರೈವರ್ ಮಾತ್ರ ನೀವು ಸೀಸ್ ಮಾಡ್ತಾ ಇದ್ರಿ, ಟೋ ಮಾಡ್ತಾ ಇಲ್ಲ ನೀವು. ನೀವು ಯಾವುದೇ ರಸ್ತೆಗಳು ಓಡಿ 2 ಕಡೆ ಗಾಡಿಗಳು ನಿಲ್ಸಿರ್ತಾರೆ, ಮಧ್ಯದಲ್ಲಿ ನಾವು ಹೋಗಕ್ಕಾಗಲ್ಲ. ಅಲ್ಲೇಕೆ ಎಲ್ಲೆಚ್ ಹೋಗ್ರಿ, ನಮ್ ಗಾಡಿಗಳೇ ಒಳಗಡೆ ಹೋಗಲ್ಲ. ಯಾವನ ತಂದು ಗಾಡಿ ನಿಲ್ಲಿಸ್ತಾನೆ ಅಲ್ಲಿ, ಅದ್ ಯಾರು ಬಿಡ್ತಾರೋ ಒಳಗಡೆ ಗೊತ್ತಿಲ್ಲ. ನಮ್ ಗಾಡಿ ಒಳಗಡೆ ಹಾಕೋದಿಲ್ಲ. ಇಲ್ಲೇ ಇಂಥ ಸಮಸ್ಯೆ ಆದಾಗ ಇಡೀ ಬೆಂಗಳೂರು ತಾವು ಯೋಚನೆ ಮಾಡ್ಬೇಕು. ಬೆಂಗಳೂರು ಅಂತಂದ್ರೆ ರಾಜಧಾನಿ, ಹೃದಯ ಇದ್ದಂಗೆ, ದೇಹದಲ್ಲಿ ಹೃದಯ ಇದ್ದಂಗೆ, ಅಲ್ಲಿಂದ ರಕ್ತ ಎಲ್ಲ ಕಡೆ ಪಂಪ್ ಆಗ್ತದೆ. ಆಗ್ಲೇ ಸತೀಶ್ ರೆಡ್ಡಿ ಹೇಳಿದ್ದೆ, ರಿಪೀಟ್ ಮಾಡ್ಬೇಕು. ಓಕೆ, ಮುಂದೆ ಹೋಗುವ. ಸೊ ಅದಕ್ಕೋಸ್ಕರ ನೀವು ಹೃದಯವನ್ನ ಸರಿಯಾಗಿ ನೋಡ್ಕೊಂಡಿಲ್ಲ ಅಂತಂದ್ರೆ, ಅದಕ್ಕೆ ಕಾಯಿಲೆ ಬಂದ್ರೆ ಇಡೀ ಕರ್ನಾಟಕಕ್ಕೆ ಸಮಸ್ಯೆ ಆಗ್ತದೆ. ನಾವೇನು ಎಲ್ಲಾ ದುಡ್ಡನ್ನ ಬೆಂಗಳೂರು ಕೊಡ್ಬೇಕು ಅಂತ ಹೇಳಿ ನಾವೇನು ಹೇಳ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನೀವು ಕೆಲವು ಸ್ಟೇಷನ್ಗಳಲ್ಲಿ ಲೋಕಾಯುಕ್ತ, COD 7 ವರ್ಷ ಅಲ್ಲೇ ಇವರು ಪೊಲೀಸರು ಕೇಳಿ ನೋಡ್ರಿ. ಬೇರೆ ಸ್ಟೇಷನ್ಗಳಾದ್ರೆ 2 ವರ್ಷ ಟ್ರಾನ್ಸ್ಫರ್, ಅಲ್ಲಿ ಯಾಕೆ ಅವ್ನು ಒಂದೇ ಕಡೆ ಕುಂಡಿಸ್ಕೊಂತೀರ ಅವ್ರು ನೀವೆಲ್ಲ ಕೂಡ? 2 ವರ್ಷ ಆದ್ಮೇಲೆ ಅವ್ರನ್ನೂ ಚೇಂಜ್ ಮಾಡ್ಬೇಕು. ತಾವು ಪರಿಶೀಲನೆ ಮಾಡ್ಬೇಕು ಸರ್. ಇದಾರೆ 7 ವರ್ಷ 5 ವರ್ಷ ಒಂದೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಅಧ್ಯಕ್ಷರೇ, ಕಂದಾಯ ಇಲಾಖೆ, 2 ನಿಮಿಷ ಒಂದೊಂದು ಇಲಾಖೆ ಬಗ್ಗೆ. ಮಾತೃ ಇಲಾಖೆ, ಕೃಷ್ಣ ಬೈರೇಗೌಡರು ಅವಲೇ ಸತೀಶ್ ರೆಡ್ಡಿನೂ ಹೋಗಿದ್ರು, ನಾನು ಹೇಳ್ತೀನಿ. ಯಾಕಂದ್ರೆ
ಸರಿಯಾದ ತೀರ್ಮಾನ ತಗೊಂಡು ನಾನು 11 ಸರಿ ಅಕ್ರಮ ಬಡಾವಣೆಗಳ ಬಗ್ಗೆ, ಕಂದಾಯ ರಿಜಿಸ್ಟ್ರೇಷನ್ ಡೂಪ್ಲಿಕೇಟ್ ಮಾಡೋ ಬಗ್ಗೆ ನಾನು ಮಾತಾಡಿರೋದು. ನಮ್ಮ ಸರ್ಕಾರದಲ್ಲೂ ತೀರ್ಮಾನ ತಗೊಂಡಿರಲಿಲ್ಲ ಯಾರು ಕೂಡ. ಆದ್ರೆ ಕೃಷ್ಣ ಬೈರೇಗೌಡರು ದಿಟ್ಟವಾದ ತೀರ್ಮಾನ ತಗೊಂಡು ನಿಲ್ಸಿದ್ದಾರೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಕ್ರಮಣ ಬಡಾವಣೆ ಮಾಡಕ್ಕೆ ಬಿಡೋದಿಲ್ಲ ನಾನು ಅಂತೇಳಿ. ಸಬ್ ರಿಜಿಸ್ಟ್ರಿಗಳದು ಒಂದು ದಿನಕ್ಕೆ ಅವ್ರು 50 ಲಕ್ಷ ಇಲ್ಲದೆ ಮನೆಗೆ ಹೋಗ್ತಾ ಇರ್ಲಿಲ್ಲ. ಅವ್ರ ಟ್ರಾನ್ಸ್ಫರ್ ಹೆಂಗಾಗ್ತಾ ಇದ್ದ ಅಧ್ಯಕ್ಷ ಅಂದ್ರೆ ಇಡೀ ಕರ್ನಾಟಕದ್ದು ಒಬ್ಬನು ಹ್ಯಾಂಡಲ್ ಮಾಡ್ತಾ ಇದ್ದ. ಆ ಸಬ್ ರಿಜಿಸ್ಟರ್ ಅವ್ನು ಲಿಸ್ಟ್ ತಗೊಂಬಂದ್ರೆ ಸಂಬಂಧಪಟ್ಟವ್ರು ಸೈನ್ ಮಾಡಿದ್ರೆ ಪ್ಯಾಕೇಜ್ ಕೊಡ್ತಾ ಇದ್ರು. ಆದ್ರೆ ಮೊದಲನೇ ಬಾರಿಗೆ ಕಂದಾಯ ಸಚಿವರು ಅವರನ್ನ ಆ ಪದ್ಧತಿಯನ್ನ ನಿಲ್ಲಿಸಿ, ಎಷ್ಟೇ ಪ್ರೆಷರ್ ಇದ್ರು ಪದ್ಧತಿಯನ್ನ ನಿಲ್ಲಿಸಿ ಇವತ್ತು ಅವ್ರ ಕೌನ್ಸಿಲಿಂಗ್ ಟ್ರಾನ್ಸ್ಫರ್ ಮಾಡಿದ್ರು. ಕೋರ್ಟಲ್ಲಿ ಸ್ಟೇ ತಗೊಂಡವ್ರು, ಆದ್ರೂ ಬಿಡ್ತಾ ಇಲ್ಲ ಇವರು. ಆದ್ರೆ ಇನ್ನೂ ಒಂದಷ್ಟು ಕೆಲಸಗಳನ್ನ ಮಾಡಬೇಕಾಗ್ತದೆ. ಕೃಷ್ಣ ಬೈರೇಗೌಡರು ಪೋಡಿದ್ ಬಾಕಿ ಇದೆ. ಪಿ ನಂಬರ್ಸ್ ಸರ್ಕಾರಿನಲ್ಲಿ ಯಾರ್ಯಾರು ಗ್ರಾಂಟ್ ಆಗಿದೆ ಅವ್ರಿಗೆ ಇನ್ನೂ ಪೋಡಿ ಮಾಡಕ್ ಆಗ್ತಾ ಇಲ್ಲ. ಸೊ ಅದ್ರ ಬಗ್ಗೆ ಅವರು ಗಮನವನ್ನು ಹರಿಸಬೇಕು ಅಂತಕ್ಕಂತ ಮಾತನ್ನ ಹೇಳಿ, ಈ ಖಾತಾದಲ್ಲಿ ಸುಧಾರಣೆ ಆಗ್ಬೇಕು, ಅದನ್ನು ಅದು ನಗರಸಭೆ 1.5 ಗಂಟೆ ಮಾತಾಡಿ ಕಾರ್ಪೊರೇಷನ್ ಅದು ಕಾವೇರಿ ಟು ತತ್ರಾಂಶದಲ್ಲಿ ಇನ್ನೂ ಚೇಂಜ್ ಮಾಡಬೇಕಾದ್ರೆ ಸ್ವಲ್ಪ ಸಮಸ್ಯೆ ಐತೆ, ನಮಗೂ ಗೊತ್ತಾದನ್ನ ಆದಷ್ಟು ಶೀಘ್ರದಲ್ಲಿ ಅದು ಬಗೆಹರಿಸಬೇಕು ಅಂತಕ್ಕಂಥ ಮಾತನ್ನ ಹೇಳಿ, ಪೌರಾಡಳಿತ ಅಧ್ಯಕ್ಷರೇ, ಬೆಂಗಳೂರು ಸುತ್ತಮುತ್ತಲು ಹೊಸದಾಗಿ ಒಂದಷ್ಟು ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ಮಾಡಿ 5 ವರ್ಷ ಆಯ್ತು ಅಧ್ಯಕ್ಷರೇ. ಮೊದಲು ನಮ್ಮ ಸರ್ಕಾರದಲ್ಲಿ ನಗರೋತ್ಥಾನಕ್ಕೆ ಒಂದಷ್ಟು ದುಡ್ಡು ಕೊಟ್ಟಿದ್ ಬಿಟ್ರೆ ಇವತ್ತವರೆಗೂ ಒಂದು ನಯಾ ಪೈಸಾ ಕೊಟ್ಟಿಲ್ಲ. ಮೊನ್ನೆ ನಮ್ಮ ಪೌರಾಡಳಿತ ಸಚಿವನ್ ಕೇಳಿದೆ, ಅವ್ರು ಹೇಳಿದ್ರು ಹನುಮಂತ ಹಗ್ಗ ತಿಂತಾ ಇದ್ದೀನಿ, ಪೂಜಾರಿಗೆ ಶಾವೆ ಕೇಳ್ತೀಯ, ನನಗೆ ದುಡ್ಡಿಲ್ಲ, ನಿಮ್ಗೆಲ್ಲಿ ಕೊಡ್ಲಿ ಸರ್ ಅಂದ್ರು. ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ರು. ನೀವು ಹೊಸದಾಗಿ ನಗರಸಭೆಗಳನ್ನು ಮಾಡಿದ್ಮೇಲೆ ನೀವೇನು ಕೊಡ್ಲಿಲ್ಲ ಅಂತಂದ್ರೆ, ಈಗ ನಂದು ಜಿಂದಾಲು ಆ ಏರಿಯಾದಲ್ಲಿ ನಗರಸಭೆ ಮಾಡೈತೆ, ಮಾದನಾಯಕನಹಳ್ಳಿ ನಗರಸಭೆಗೆ ಒಂದು ರೂಪಾಯಿ ದುಡ್ಡು ಕೊಟ್ಟಿಲ್ಲ. ಹುಣಸಮಾರ್ನಹಳ್ಳಿ ಮಾಡೈತೆ, ಆನೇಕಲ್ ಕಡೆ ಮಾಡಿದ್ದಾರೆ. ಸೊ ಇದನ್ನ ಈ ಬಡ್ಜೆಟ್ ಅಲ್ಲಿ ದಯವಿಟ್ಟು ನಗರೋತ್ಥಾನದಲ್ಲಿ ಕೊಡ್ತಿರೋ ಇಲ್ಲ ವಿಶೇಷ ಅನುದಾನವನ್ನ ಕೊಡ್ತಿರೋ. ಯಾಕಂದ್ರೆ ಇವು ಮುಖ್ಯಮಂತ್ರಿಗಳು 8,000 ಕೋಟಿ ಇಟ್ಕೊಂಡವ್ರೆ. ಮೊನ್ನೆ ಶಾಸಕಾಂಗ ಪಕ್ಷ ಸಭೆ ನಡೆದಾಗ ಅಲ್ಲೂ ಕೂಡ ಹೇಳವ್ರೆ, ನೀವೇನು ಯೋಚನೆ ಮಾಡಬೇಡ್ರಿ, ನಾನು ನಿಮ್ಗೆಲ್ಲರಿಗೂ ದುಡ್ಡು ಕೊಡ್ತೀನಿ ಈ ಕ್ಷೇತ್ರವಾರು ಅಂತ. ಬಟ್ ಅದರಲ್ಲೂ ಹೇಳವ್ರೆ ಎಲ್ಲಾ ಕ್ಷೇತ್ರಗಳು ಕೊಡ್ತೀನಿ ಅಂತಾನು ಹೇಳವ್ರೆ. ಒಳ್ಳೆ ಬಡ್ಜೆಟ್ ಬುಕ್ ಅಲ್ಲಿ ಹೇಳವ್ರೆ ಎಲ್ಲಾ ಕ್ಷೇತ್ರಗಳು ನಾನು ದುಡ್ಡು ಕೊಡ್ತೀನಿ ಅಂತೇಳಿ. ದಯವಿಟ್ಟು ಆ 8,000 ಕೋಟಿ ಏನಿದೆಯೋ ಎಲ್ಲಾ ಕ್ಷೇತ್ರದ ಶಾಸಕರಿಗೆ, ಯಾಕಂದ್ರೆ ಅವ್ರು 16ನೇ ಬಡ್ಜೆಟ್ ಮಂಡಿಸಿರ್ತಕ್ಕಂಥದ್ದು, ಕಪ್ಪು ಚುಕ್ಕೆ ಬರೋದು ಬೇಡ, ಎಲ್ಲಾರ್ಗು ನಮ್ಗೊಂದು 10 ರೂಪಾಯಿ ಕಮ್ಮಿ ಕೊಡ್ಲಿ, ನಮ್ಗೇನು ತೊಂದರೆ ಇಲ್ಲ, ಯಾಕಂದ್ರೆ ನಾವಿದ್ದಾಗೂ ಮಾಡಿದ್ದೀವಿ. ಸೊ ಅದನ್ನ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ಮಾಡಿಕೊಂಡು ಅಧ್ಯಕ್ಷ ಕೊನೆಯದಾಗಿ ಬೆಂಗಳೂರಿಗೆ ಬಂದ್ಬಿಡ್ತೀನಿ. ಇನ್ನು ಬೇಕಾದಷ್ಟು ನಾನು ಮಾತಾಡಕ್ ಹೋಗೋದಿಲ್ಲ. ಬೆಂಗಳೂರಿಗೆ ಅಧ್ಯಕ್ಷರೇ IT BT ಸಿಟಿ ಅಂತ ಹೇಳ್ತೀವಿ. 15 ಲಕ್ಷ ಜನ IT BT ವರ್ಕರ್ಸ್ ಇಲ್ಲಿ ಇರೋತಕ್ಕಂಥದ್ದು. ಒಟ್ಟು ಇಡೀ ದೇಶದಲ್ಲಿ 44 ಲಕ್ಷ ಜನ ಇದ್ರೆ ಇವತ್ತು ಬೆಂಗಳೂರಲ್ಲಿ 15 ಲಕ್ಷ ಜನ ಕೆಲಸ ಮಾಡ್ತಾ ಇದ್ವಿ. ಇವತ್ತು ಸ್ಟಾರ್ಟ್ಅಪ್ ಅಲ್ಲಿ ನಾವು ನಂಬರ್ 1ನೇ ಸ್ಥಾನದಲ್ಲಿದ್ವಿ, ಮಹಾರಾಷ್ಟ್ರ ಈಗ 1ನೇ ಸ್ಥಾನಕ್ಕೆ ಹೋಗಿದೆ. ಇವತ್ತು ಇಂಡಸ್ಟ್ರಿಗಳು ಕೆಲವು ಬರ್ತಾ ಇದೆ, ಆದ್ರೆ ಮೇಜರ್ ಇಂಡಸ್ಟ್ರಿಗಳು ಸೆಮಿ ಕಂಡಕ್ಟರ್ಸ್ ಹೈದರಾಬಾದ್ ತಗೊಂಡೋದ್ರು, ಅಲ್ಲಿನವ್ರು ಬಂದು ನಮ್ಮನ್ನೆಲ್ಲ ಕೂಡ ಶಿಫ್ಟ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ತಮಿಳುನಾಡು, ಪಕ್ಕದ ತಮಿಳುನಾಡು ಮೊನ್ನೆ ಅನೌನ್ಸ್ ಮಾಡವ್ರೆ, ದೊಡ್ಡ IT ಸಿಟಿಯನ್ನು ಮಾಡ್ತಕ್ಕಂಥ, ಏರ್ಪೋರ್ಟ್ ಮಾಡ್ತಕ್ಕಂಥದನ್ನ ಮೊನ್ನೆ ಬಡ್ಜೆಟ್ ಅಲ್ಲಿ ಆ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡವ್ರೆ. ಇದು ರಾಜ್ಯದ ಪ್ರಶ್ನೆ. ಇವತ್ತು ನಾವು ಕಾಂಪೀಟ್ ಮಾಡಬೇಕಾಗಿರೋದು ಗುಜರಾತ್, ಮಹಾರಾಷ್ಟ್ರ, ತಮಿಳುನಾಡು, ಪಕ್ಕದ ಆಂಧ್ರ. ಇವರು ನಮಗೆ, ನಮ್ಮ ರಾಜ್ಯಕ್ಕೆ ಅವರು ಬಹಳ ಹೊಡೆತವನ್ನ ಕೊಡ್ತಾರೆ. ಇದ್ರ ಬಗ್ಗೆ ನೀವೇನು 12 ಮಹಾನಗರ ಪಾಲಿಕೆಗಳೈತೆ ಇಡೀ ರಾಜ್ಯದಲ್ಲಿ, ಎಲ್ಲ ಕಡೆನೂ ಇಂಡಸ್ಟ್ರಿಗಳಿಗೂ IT BTಗಳನ್ನು ಶಿಫ್ಟ್ ಮಾಡ್ರಿ, ಅಲ್ಲಿ ಬೇಕಾದಂತ ಮೂಲಭೂತ ಸೌಕರ್ಯ ಕೊಡ್ರಿ. ನೀವು ಕಾರ್ಪೊರೇಷನ್ ಅನೌನ್ಸ್ ಮಾಡ್ಬಿಟ್ಟು ಅಲ್ಲಿ ದುಡ್ಡನ್ನೇ ಕೊಡ್ಲಿಲ್ಲ ಅಂತಂದ್ರೆ ಅಧ್ಯಕ್ಷ, ಈಗ ಬೆಂಗಳೂರು 1.5 ಕೋಟಿ ಜನಸಂಖ್ಯೆ ಇರ್ತಕ್ಕಂಥದ್ದು ಒಂದು ಮಹಾನಗರ. ಇಲ್ಲಿ 1 ಲಕ್ಷ ಕೋಟಿಯಷ್ಟು ಕೆಲಸಗಳನ್ನ ಪ್ರಾರಂಭ ಮಾಡ್ತೀವಿ ಅಂತ ಅನೌನ್ಸ್ ಮಾಡೋರು. ಅಧ್ಯಕ್ಷ, ಟನಲ್ ನಮ್ದೇನು ವಿರೋಧ ಇಲ್ಲ, ಆದ್ರೆ ಟನಲ್ ಯಾವ ಸಂಸ್ಥೆ ಕೊಟ್ಟಿದ್ದೀರಿ ನೀವು? ಬ್ಲಾಕ್ ಲಿಸ್ಟ್ ಅಲ್ಲಿ ಆಗಿದ್ದಂತ ಒಂದು ಬಾಂಬೆ ಅವರಿಗೆ 4 ತಿಂಗಳಲ್ಲಿ DPR ಮಾಡ್ತಾರೆ, 40 ಕೋಟಿ ಒಂದು ವರ್ಕು. ಅಟ್ಲೀಸ್ಟ್ ಅವ್ರು ಸಾಯಿಲ್ ಟೆಸ್ಟ್ ಮಾಡಿದ್ರ, ಆರ್ಡರ್ ಹಾಕೆಲ್ಲಿ, ಸಾಫ್ಟ್ವೇರ್ ಹಾಕೆಲ್ಲಿ, ಎಲ್ಲಿ ನೀರಿದೆ, ಎಲ್ಲಿ ತಗೊಂಡು ಹೋಗ್ಬೇಕು, ಏನು ಮಾಡದೆ ದಿಢೀರ್ ಅಂತೇಳಿ ಅನೌನ್ಸ್ ಮಾಡಿದ್ರು. ಇವತ್ತು ನಾವು ಗುಂಡಿ ಮುಚ್ಚಕ್ಕೂ ದುಡ್ಡು ಕೊಡದೆ ನೀವು 40,000 ಕೋಟಿ. PRR 1 ಪೆರಿಫೆರಲ್ ರಿಂಗ್ ರೋಡ್ 20 ವರ್ಷ ಆಯ್ತು ಅಧ್ಯಕ್ಷರೇ. ನಾನು BD ಅಧ್ಯಕ್ಷನಾಗಿದ್ದಾಗೂ ಕೂಡ ನನಗೆ ಸರಿಯಾದ ರೀತಿಯಲ್ಲಿ ಸಹಕಾರ ಕೊಡ್ಲಿಲ್ಲ, ಅದನ್ನು ನಾನು ಹೇಳಲೇಬೇಕಾಗ್ತದೆ. ಟೆಂಡರ್ ಮಾಡಿದ್ವಿ, ವಿತೌಟ್ ರೈತರಿಗೆ ಕಾಂಪನ್ಸೇಷನ್ ಕೊಡದೆ ಟೆಂಡರ್ ಮಾಡಿದ್ರೆ ಯಾರನ್ನ ಬರ್ತಾರ ಅಧ್ಯಕ್ಷರೇ? ಇವತ್ತು 26,000 ಕೋಟಿ ಬಡ್ಜೆಟ್ ಅಲ್ಲಿ ಅನೌನ್ಸ್ ಮಾಡೋರು. PRR 1 ಮಾಡೋದು ತಕರಾರಿಲ್ಲ, ನಾನು ನಿಂತ್ಕೊಂತೀನಿ, ನಮ್ಮ DCM ಜೊತೆ ಮೀಟಿಂಗು ಮಾಡಿದೆ. ಆದ್ರೆ ನೀವು ರೈತರಿಗೆ ಪರಿಹಾರ ಫಿಕ್ಸ್ ಮಾಡ್ಬೇಕಲ್ವಾ? ಪರಿಹಾರನೇ ಫಿಕ್ಸ್ ಮಾಡಿದ್ರೆ ನೀವು ರೋಡ್ ಮಾಡ್ತೀವಿ ಅಂದ್ರೆ ರೋಡ್ ಆಗ್ಲೇಬೇಕದು.
ನಮ್ದು ಕೂಡ ಆಗ್ರಹ ಇದೆ. ಅದಕ್ಕೆ ಸರಿಯಾದ ರೀತಿಯಾದಂಥ ಪರಿಹಾರ ಅನ್ಕೊಡ್ರಿ. ಇನ್ನೊಂದು ಬ್ಯೂಟಿ ಏನು ಅಂದ್ರೆ PRR2 ನೈಸ್ ರೋಡ್ ಆಗೋಗಿದೆ. ಅಲ್ಲಿ ನೈಸ್ ರೋಡ್ ಪ್ಯಾರಲಲ್ ಆಗಿ ಇನ್ನೆರಡು ರೋಡ್ಗಳು ಯಾವಾಗೋ 2005ರಲ್ಲಿ ಒಂದ್ಸರಿ 2006ರಲ್ಲಿ ಒಂದ್ಸರಿ ಆಗಿದೆ. ಹಿಂದೆ ಕೂಡ BDN ಅಲ್ಲಿ ತೀರ್ಮಾನ ಮಾಡವ್ರೆ, ನಗರಾಭಿವೃದ್ಧಿ ಇಲಾಖೆ ಹೊರಡರೆ ನೈಸ್ ರೋಡ್ ಇರೋದ್ರಿಂದ ಇದು ಕಾರ್ಯಸಾಧು ಅಲ್ಲ, ಇದು ಬಹಳಷ್ಟು ಭೂ ಸ್ವಾಧೀನಕ್ಕೆ ದುಡ್ಡು ಕೊಡಬೇಕು ಬೇಡ ಅಂತ ಹೇಳಿ ಸರ್ಕಾರಕ್ಕೆ ಒತ್ತಿದ್ರು ಇದ್ದಕ್ಕಿದ್ದಂಗೆ 2 ತಿಂಗಳಿಂದ ನೋಟಿಸ್ ಇಶ್ಯೂ ಮಾಡಕ್ ಶುರು ಮಾಡುದು. ನಾನು ಕೆಲವು ಅಧಿಕಾರಿಗಳು ಕೇಳಿದೆ, ಸರ್ ನಮ್ಗೆ PRR2 ಇರೋದೇ ಗೊತ್ತಿಲ್ಲ ಸರ್, ಈಗಲೇ ಸರ್ ನಮಗೂ ಗೊತ್ತಾಗಿದ್ದು ಅಂತೇಳಿ. PRR2 ರಿವರ್ಸ್ ಅಧ್ಯಕ್ಷರೇ, ಎಲ್ಲಿ ನೈಸ್ ರೋಡ್ ಇಂದ ಎಲೆಕ್ಟ್ರಾನಿಕ್ ಸಿಟಿಗೆ ಹಂಗ ಹೋಗ್ತದೆ. 40,000 ಮನೆ ಕಟ್ಟವ್ರೆ ಅಲ್ಲಿ, ಆಶ್ರಯದಲ್ಲಿ ಸೈಟ್ಗಳಾಗಿದೆ. 94CC ನಲ್ಲಿ ಕೊಟ್ಟು ಮನೆ ಕೊಟ್ಟಿದ್ದೀವಿ. ಹೆಂಗ್ ಹೊಡಿತೀರಿ ನೀವು? ಯಾವ ಉದ್ದೇಶದಿಂದ ನೀವು ಮಾಡ್ತೀರಿ? PRR1 ಮಾಡ್ರಿ ಫಸ್ಟ್ ನೀವು. ನೈಸ್ ರೋಡ್ ಐತೆ ಅಲ್ಲಿ. ಆಮೇಲೆ ಕೆಂಪೇಗೌಡ ಲೇಔಟಲ್ಲಿ 10 ಕಿಲೋಮೀಟರ್ ಮೇಜರ್ ಆರ್ಟೀರಿಯಲ್ ರೋಡ್ ಅಂತೇಳಿ ಇದೇ ರೋಡ್ನೇ ಮಾಡ್ಬಿಟ್ಟವ್ರೆ. ಕಾಂಪನ್ಸೇಷನ್ ಕೊಟ್ಟವ್ರೆ ಅವ್ರಿಗೆ. ಹೆಂಗೆ? 40% ಆಫ್ ದಿ ಡೆವಲಪ್ಡ್ BDS ಸೈಟ್ಸ್. ಅವರ MER ರೋಡ್ ಪಕ್ಕದಲ್ಲೇ ಅವ್ರು ಕೊಟ್ಟವ್ರೆ ರೈತರಿಗೆ. ಉಳಿಕೆ ಜಾಗ ಎಲ್ಲಿ ಕೊಡ್ತೀರಿ ನೀವು? ಏನ್ ಪರಿಹಾರ ಕೊಡ್ತೀರಿ? ಭೂಸಾದ ಕಾಯ್ದೆ ಅನ್ವಯ ಕೊಡ್ತೀರಾ? ಸುಪ್ರೀಂ ಕೋರ್ಟ್ ಹೇಳಿರೋದು PRR1ಗೆ 2013 ಕಾಯ್ದೆ ಅನ್ವಯ ಆಗಲ್ಲ, ಅದು ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಕೊಟ್ಟಿದೆ, PRR2 ಕೊಟ್ಟಿಲ್ಲ. ಸೊ ಅದಕ್ಕೆ ನನ್ನ ಆಗ್ರಹ ಇರ್ತಕ್ಕಂಥದ್ದು, ದಯವಿಟ್ಟು PRR2 ರದ್ದು ಮಾಡಿ. ರೋಡ್ ಮಾಡೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ಇವತ್ತು ಎಲ್ಲಾರ್ಗು ನೋಟಿಸ್ ಇಶ್ಯೂ ಮಾಡಿ ಅವ್ರನ್ನೆಲ್ಲ ಕೂಡ ಕೋರ್ಟ್ಗೆ ಹೋಗಂಗ್ ಮಾಡಿ ಡಿನೋಟಿಫಿಕೇಶನ್ ಮಾಡ್ಕೊಡ್ತೀವಿ ಅಂತ ಹೇಳಿ ಅಲ್ಲಿ ವ್ಯಾಪಾರ ವ್ಯವಹಾರ ಶುರು ಮಾಡಿದ್ದಾರೆ ಅಧ್ಯಕ್ಷರೇ. ಸೊ ಇದು ಸರಿ ಇಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಮತ್ತೆ ಇವತ್ತು ಬೆಂಗಳೂರು 2 ವರ್ಷದಿಂದ ಕೇವಲ 10 ಕೋಟಿ ರೂಪಾಯಿ ದುಡ್ಡು ಕೊಟ್ಟವ್ರೆ. ಎಷ್ಟು? 2 ವರ್ಷದಿಂದ. ಕಳೆದ ಸರಿ ಭಯಂಕರವಾದಂತ ಮಳೆ, ಕೃಷ್ಣ ಬೈರೋಡ್ರಿಗೆ ಗೊತ್ತು, ಅದೇನೋ ಯಲಾಂಕದ ಮೇಲೆ ಮಳೆ ಬಿದ್ದದೆ. ಗ್ರಾಂಟ್ ಬರ್ಲಿ ಅಂದ್ರೆ ಮಳೆ 66 ವರ್ಷದಲ್ಲಿ ಎಷ್ಟು ಮಳೆ ಒಂದೇ ಸರಿ ಬಿದ್ದೋಯ್ತು, ಮುಳುಗೋಯ್ತು ನಮ್ದು ಇಡೀ ಯಲಾಂಕ. 3 ದಿನ ನಾವು ಬೋಟಲ್ಲಿ ಓಡಾಡಿದ್ವಿ. ಇವತ್ತು ಕೇವಲ 10 ಕೋಟಿ ರೂಪಾಯಿ ಅನುದಾನ ಕೊಟ್ಟವ್ರೆ 2 ವರ್ಷಕ್ಕೆ. ಏನ್ ಮಾಡ್ಬೇಕು ಹೇಳಿ ಅಧ್ಯಕ್ಷ? ನಮ್ದು ಹೆಂಗ್ ಮುಖ ಇಟ್ಕೊಂಡು ಓಡಾಡ್ಬೇಕು ನಾವು? ಇವತ್ತು 7,000 ಕೋಟಿ ಬಡ್ಜೆಟ್ ಅಲ್ಲಿ ಅನೌನ್ಸ್ ಮಾಡವ್ರೆ. ಆದ್ರೆ ಅದ್ರಲ್ಲಿ ಒಂದು ಇರ್ತಕ್ಕಂಥದ್ದು ಅರ್ಥ ಆಗದೆ ಇರೋದು, PVC ಪಬ್ಲಿಕ್ ಪ್ರೈವೇಟ್ ವೆಹಿಕಲ್ ಪರ್ಪಸ್ ಅಂತೇಳಿ ಮಾಡವ್ರೆ. ಆ ಸಂಸ್ಥೆ ಮುಖಾಂತರ 8,000 ಕೋಟಿ 7,000 ಕೋಟಿಯನ್ನ ನಾವು ಕೊಡ್ತೀವಿ ಬೃಹತ್ ಕಾಮಗಾರಿಗಳಿಗೆ. ವಾರ್ಡ್ ಕೆಲಸಕ್ಕೆ ಏನ್ ಕೊಡ್ತೀರಿ ನೀವು? ಪಾರ್ಕ್ಗೆ ಏನ್ ಕೊಡ್ತೀರಿ? ಲೈಟ್ಗೆ ಏನ್ ಕೊಡ್ತೀರಿ? ರೋಡ್ಗೆ ಏನ್ ಕೊಡ್ತೀರಿ? ಮೇಂಟೆನೆನ್ಸ್ಗೆ ಏನ್ ಕೊಡ್ತೀರಿ? ಜಿಮ್ ಐಟಮ್ಗಳೆಲ್ಲ ಬಿದ್ದೋಗವೆ, ಅದ್ರದ್ದು ಏನ್ ಮಾಡ್ತೀರಿ ನೀವು? ಮೇಂಟೆನೆನ್ಸ್ ಕೊಡ್ಲಿಲ್ಲ ಅಂದ್ರೆ ಬೆಂಗಳೂರು ಕೊಲ್ಯಾಪ್ಸ್ ಆಗ್ತದೆ. ಸೊ ಅದಕ್ಕೋಸ್ಕರ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಕ್ಕಂಥದ್ದು, ನಾವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ವಿ, 1 ಗಂಟೆ ನಮ್ಮ ಜೊತೆಲಿ ಮಾತಾಡಿದ್ರು. ಅವ್ರು ಹೇಳಿದ್ರು, ಹೌದು ಬೆಂಗಳೂರು ಅತಿ ಹೆಚ್ಚಿನ ಅನುದಾನವನ್ನ ರಾಜ್ಯಕ್ಕೆ ಕೊಡ್ತಾ ಐತೆ, ನಾನು ಈ ಸರಿ ಬೆಂಗಳೂರಿಗೆ ಹೆಚ್ಚಿನ ಅನುದಾನವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ದಯವಿಟ್ಟು ಮುಖ್ಯಮಂತ್ರಿಗಳಲ್ಲಿ ತಾರತಮ್ಯ ಮಾಡದೆ ಪಕ್ಷವನ್ನು ನೋಡಿದ, ಯಾಕಂದ್ರೆ ಎಲ್ಲಾ ಪಾರ್ಟಿಯವರು ಅದರ ಪ್ರಯೋಜನವನ್ನ ಪಡ್ಕೊಂತಾರೆ. ಮತ್ತೆ ನಾವು ಬಹಳ ಡೆವಲಪ್ಮೆಂಟ್ ಮಾಡಿದ್ವಿ ಅಂದ್ರೆ ಅದೇನು ಓಟ್ ಆಗಿ ಪರಿವರ್ತನೆ ಆಗಲ್ಲ. ಕೊನೆ ಎಲೆಕ್ಷನ್ 3 ತಿಂಗಳಲ್ಲಿ ಏನ್ ನಡೀತದೆ ಅದೇ ರಿಸಲ್ಟ್ ನಮಗೆ. ನಾನು ಸನ್ಮಾನ್ಯ ಮುಖ್ಯಮಂತ್ರಿಯಲ್ಲಿ ಈ ವಸತಿ ಯೋಜನೆಗೆ ಹೋಗಿ ಕೇಳ್ಕೊಂಡೆ, ಹಣ ರೇಟ್ ಜಾಸ್ತಿ ಆಗಿದೆ ಸರ್, 1 ಲಕ್ಷ ರೂಪಾಯಿ ಕಮ್ಮಿ ಮಾಡಬೇಕು ಅಂತ. 10 ನಿಮಿಷದಲ್ಲಿ ಒಪ್ಕೊಂಡ್ರು, 1 ಲಕ್ಷ ಕಡಿಮೆ ಮಾಡಿದ್ರು. ಅವಾಗ ನಾನು ಅವ್ರಿಗೆ ಒಂದು ಮಾತು ಹೇಳಿದೆ, ನಿಮ್ಮ ಹೆಸರು ಶಾಶ್ವತವಾಗಿರ್ತದೆ ಸರ್, ಬಡವರಿಗೆ ಮನೆ ಕೊಟ್ಟಿದ್ದೀರಿ, 1 ಲಕ್ಷ ರೂಪಾಯಿ ಕಡಿಮೆ ಮಾಡಂದಾಗ ಅವ್ರು ಹೇಳಿದ್ರೆ, ವಿಶ್ವನಾಥ್ ಬಡವರು ಒಳ್ಳೇದು ಮಾಡೋಣ, ಅದರಿಂದ ಓಟ್ ಬರ್ತದೆ ಅಂತ ಮಾತ್ರ ತಿಳ್ಕೊಳಕ್ ಹೋಗ್ಬೇಡ, ಇದರಿಂದ ಓಟ್ ಬರೋದಿಲ್ಲ. ನೀವು ಹಿಂದೆ ಬಹಳ ಯೋಜನೆ ಮಾಡಿದ್ರೆ ನೀವು ಬಂದ್ರಾ, ನಾಳೆ ಏನಾಗ್ತದೆ ಅಂತ ಗೊತ್ತಿಲ್ಲ. ಎಲೆಕ್ಷನ್ ಕೊನೆ 6 ತಿಂಗಳಲ್ಲಿ ಆಟ ಆಡ್ತಕ್ಕಂಥದ್ದು, ಬಡವರು ಕೆಲಸ ಮಾಡ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಇದರಿಂದ ಇವತ್ತು ನಾವು ಬಡ್ಜೆಟ್ ಅಲ್ಲಿ ತಾರತಮ್ಯವನ್ನು ಮಾಡ್ತೀವಿ, ಹಣ ಕಡಿಮೆ ಮಾಡ್ತೀವಿ, ಮಾಡೋದು ಬೇಡ. ಕೃಷ್ಣ ಬೈರೋಡ್ ಇಲ್ಲೇ ಇದ್ದಾರೆ. ನಿಯೋಗ ನಾನು ಪೊಲಿಟಿಕಲ್ ಸೆಕ್ರೆಟರಿ ಯಡಿಯೂರಪ್ಪ ಅವ್ರಿಗೆ. ಅವಾಗ ಬಡ್ಜೆಟ್ ಇವ್ರು ಕೊಟ್ಟರು ಅನ್ನೋದಾನ ಸ್ವಲ್ಪ ನಾವು ಜಾಸ್ತಿ ತಗೊಂಬಿಟ್ರಿ. ದಿನೇಶ್ ಗುಂಡೂರಾವ್ ಅವರು ಇವರೆಲ್ಲ ಬಂದರು, ನಾನೇ ಇದ್ದೆ ಅವತ್ತು, ಅಶೋಕ್ ಅವರು ಇದ್ರು. ಯಡಿಯೂರಪ್ಪ ಅವ್ರು ಒಂದೇ ಮಾತಾಡಿದ್ದು, ನೋಡಯ್ಯ ತಪ್ಪು ಮಾಡಿದಿರಿ ನೀವು, ಅವ್ರಿಗೂ ಹಣ ಕೊಡಬೇಕಾಗಿತ್ತು, ನನ್ನ ಗಮನಕ್ಕೆ ಬಂದಿಲ್ಲ, ಅವ್ರಿಗೂ ದುಡ್ಡು ಕೊಡಿ ಅಂತ ಹೇಳಿದ್ರು. ಅವಾಗ ಮತ್ತೆ ಹಣವನ್ನು ಕೊಟ್ಟು ತಿರ್ಗಾ ಎಲ್ಲರಿಗೂ ರಿಲೀಸ್ ಮಾಡಿಸ್ಕೊಟ್ವಿ ನಾವು ಅಧ್ಯಕ್ಷ. ಇಲ್ಲ ಅಂತ ಹೇಳಿ ಅವರು ಹೇಳ್ತಾರೆ, ಅದು ಕೊಟ್ಟಿದ್ದೀವಿ ನಾವು ಅದರಲ್ಲಿ. ಅದಕ್ಕೆ ಅನುದಾನದಲ್ಲಿ ತಾರತಮ್ಯ ಮಾಡೋದು ಬೇಡ. ಇವತ್ತು ನಾವು ಬಿಜೆಪಿನವ್ರು ಕೆಲವ್ರು ಆ ಕಡೆಗೆ ಹೋಗವ್ರೆ, ಕಾಂಗ್ರೆಸ್ ಅವ್ರು ಕೆಲವ್ರು ಈ ಕಡೆ ಆಗವ್ರೆ. ಚೇರ್ ಬದಲಾಯ್ತು ಅಂತೇಳಿ ನಮ್ಮಲ್ಲಿ ಇರ್ತಕ್ಕಂಥ ನುಡಿಯನ್ನು ಬದಲಾಯಿಸಬಾರ್ದು, ನೇರವಾಗಿ ಮಾತಾಡ್ಬೇಕು ನಾವೆಲ್ಲ ಕೂಡ. ಈ ಕೋನಪ್ಪ ರೆಡ್ಡಿ ಅವ್ರು ಇಲ್ಲ ಅವ್ರೆ, ಇಲ್ಲಿದ್ದಾಗ ಹೆಂಗ್ ಮಾತಾಡ್ತಾ ಇದ್ರು, ಶಿವಲಿಂಗೇಗೌಡರು ಇಲ್ಲಿದ್ದಾಗ ಹೆಂಗ್ ಮಾತಾಡ್ತಾ ಇದ್ರು. ನಾವು ಪಕ್ಷವನ್ನ ಬದಲಾಯಿಸಿದ್ವಿ ಅಂತ ಹೇಳಿ
ನಮ್ಮಲ್ಲಿರ್ತಕ್ಕಂಥ ಆತ್ಮವಂಚನೆ ಮಾಡ್ಕೊಳೋದು ಬೇಡ ಅಧ್ಯಕ್ಷರೇ. ವಿಶ್ವನಾಥ್ ಅವರೇ, So ಅದು ಅದಕ್ಕೋಸ್ಕರ ಆತ್ಮಕ್ಕೆ ಸಂಬಂಧಪಟ್ಟ, ಅದು ಚೇರಿಗೆ ಸಂಬಂಧಪಟ್ಟ ವಿಷಯ. ಅದು ಇಲ್ಲಿ ಬಂದ ಅಧ್ಯಕ್ಷರೇ, ಹೀಗೆ, ಅಲ್ಲಿ ಬಂದಾಗ ಹಾಗೆ. ಅದು ಆತ್ಮಕ್ಕೆ ಸಂಬಂಧಪಟ್ಟ ವಿಚಾರ ಅಲ್ಲ, ಅದು ಅಧ್ಯಕ್ಷರೇ, ಚೇರಿಗೆ ಇಲ್ಲಿ ಏನ್ ಗೊತ್ತಾ ಸಂಬಂಧಪಟ್ಟ. ಅಧ್ಯಕ್ಷರೇ, ಬರೀ ಅಡ್ಜಸ್ಟ್ಮೆಂಟ್ ಅಧ್ಯಕ್ಷ ನೋಡ್ಬಿಟ್ಟೆ ನಾನು 4 ಟರ್ಮ್ ಗೆದ್ದಿದ್ದೀನಿ. ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ, ನಾನು ಅಡ್ಜಸ್ಟ್ಮೆಂಟೇನೆ. ಅಲ್ಲಿ ಗ್ರಾಂಟ್ ಬೇಕಾದಾಗ ಅಲ್ಲೆಲ್ಲೋ ಮಾಡ್ಸ್ಕೊಂಡ್ ಬರ್ತೀನಿ. ಏನ್ ಮಾಡ್ತೀರಿ? ನನ್ನ ಕ್ಷೇತ್ರ ದುಡ್ಡು ಬೇಕು. ಈಗ ನೀವು ಬಂದಾಗ ನಿಮ್ಮ ಹತ್ರ ಮಾತಾಡಿದ್ರೆ 15 ನಿಮಿಷ ಜಾಸ್ತಿ ಕೊಡ್ತೀರಿ, ಇಲ್ಲಾಂದ್ರೆ ಕೂರಿ ಅಂತ ಹೇಳಿ ಕುಂಡಿಸ್ತೀರಿ. ಸತೀಶ್ ರೆಡ್ಡಿ 2 ಸಾರಿ ಪಕ್ಕದಲ್ಲಿ ಬಂದ, ನನ್ಗಿನ ಮೊದ್ಲು ಅವ್ನು ಕೊಟ್ಬಿಡ್ರಿ. ಈಗ ನಾನು ಮತ್ತೆ ತೌಡ್ ಕುಟ್ಬೇಕು, ಅವ್ನು ಹೇಳಿದ್ರೆ ಹೇಳ್ಕೊಂಡು ಕುತ್ಕೊಬೇಕು, ನಾನು ರಿಪೀಟ್ ಮಾಡ್ಬೇಕಾಗ್ತದೆ. ಸೊ ಅದಕ್ಕೆ ಎಲ್ಲ ಹೊಸಬರು ಅವರೇ ಅಧ್ಯಕ್ಷರೇ, ಅವರು 5 ನಿಮಿಷ ಮಾತಾಡ್ಲಿ. ನನಗೆ ಅವಕಾಶ ಕೊಟ್ಟಿದ್ದೀರಿ. ಇನ್ನೂ ಮಾತಾಡೋಂತಿದ್ರು ಕೂಡ ನಾನು ಮೊನ್ನೆನೇ ಹೇಳಿದೆ, ವಿಷಯ ಏನಿದೆಯೋ ಅದು ಮಾತಾಡ್ತೀನಿ, ಅನಾವಶ್ಯಕ ನಾನು ಮಾತಾಡೋದಿಲ್ಲ ಅಂತೇಳಿ. ಸೊ ಒಟ್ಟಾರೆ ಈ ಬಡ್ಜೆಟ್ ಇವತ್ತೇನು ಮಂಡಿಸಿದ್ದಾರೆ ದೊಡ್ಡದಾಗಿ ಕಾಣಿಸ್ತಾ ಇದೆ. ಆದ್ರೆ ಅದು ಎಷ್ಟರ ಮಾತ್ರೆಗೆ ಪ್ರತಿಫಲ ಸಿಗ್ತದೆ ನಮ್ಗೆ ಅಂತಕ್ಕಂಥದ್ದು ನಮ್ಗಿರ್ತಕ್ಕಂಥ ಅನುಮಾನ. ಸೊ ತಾವು ಈ ಸದನದ ಮುಖಾಂತರ ನಾನು ಕೇಳ್ಕೊಳ್ತಕ್ಕಂಥದ್ದು, ಈ ಬಡ್ಜೆಟ್ ಅಲ್ಲಿ ಏನೇನು ಅನೌನ್ಸ್ ಮಾಡಿದಿರಿ, ಪ್ರತಿಯೊಂದು ಬಡ್ಜೆಟ್ ಬುಕ್ ಐತೆ, ಆದಷ್ಟು ಶೀಘ್ರದಲ್ಲಿ ಎಲ್ಲಾ ಕ್ಷೇತ್ರಗಳು ಕೂಡ ಅನ್ವಯ ಆಗೋ ರೀತಿಯಲ್ಲಿ ತಾವು ಮಾಡಬೇಕು. ಕುಡಿಯೋ ನೀರು ಎತ್ತಿನ ಮಳೆ ಅಧ್ಯಕ್ಷರೇ, ಆಯ್ತು, ಮುಗಿತಲ್ಲ ಅಧ್ಯಕ್ಷರೇ, 26,000 ಕೋಟಿ ಸಕಲೇಶ್ವರದಿಂದ ಆಯ್ತು. ಇನ್ನು ಮುಂದಕ್ಕೆ ನೀರು ಬಂದಿಲ್ಲ. ಅದು ನೀರು ಕೊಟ್ಟಿರೋದು ಯಾವ್ದಕ್ಕೆ? ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ಸ್ವಲ್ಪ ಬೆಂಗಳೂರು ಕುಡಿಯೋಕೆ ಹೆಸರುಘಟ್ಟ ಕೆರೆ, ತಿಪ್ಪಗೊಂಡಹಳ್ಳಿ ಕೆರೆ. ತಿರ್ಗಾ ಈಗ ಇವತ್ತು ಬಡ್ಜೆಟ್ ಅಲ್ಲಿ ಅನೌನ್ಸ್ ಮಾಡಿದಿರಿ ಮಧುಗಿರಿ, ಎಲ್ಲೆಲ್ಲಿ ನೀವು ಪ್ರಭಾವಿ ಅವರು ಆ ನೀರು ಅದ್ರ ಬಿಟ್ಟು ಮುಂದಕ್ಕೆ ಬರೋದೇ ಇಲ್ಲ. 26,000 ಕೋಟಿ ಆಯ್ತು. ಎಷ್ಟಾಗ್ತದೆ? ನೆಕ್ಸ್ಟ್ ಟೈಮ್ ಆಯ್ತು. ಎತ್ತಿನ ಹೊಳೆ ಎಲ್ಲ ಕಾಮಧೇನು ಹಾಲು ಕರ್ಕೊಳ್ಳೋ ಅಂತ ಒಂದು ಸ್ಕೀಮ್ ಆಗಿದೆ ಅದ್ರದ್ದು. ಓಕೆ. ಬೆಂಗಳೂರು ನೀವು ಚಿಕ್ಕಬಳ್ಳಾಪುರ, ಕೋಲಾರ್ಗೆ ನೀರು ಕೊಡ್ಲಿಲ್ಲ ಅಂದ್ರೆ ಇಂಡಸ್ಟ್ರಿಗಳು ಬಹಳಷ್ಟು ಮಾಡವ್ರಲ್ಲಿ ಜಾಸ್ತಿ ಅಕ್ವಿಜೇಷನ್ ಅಲ್ಲೇ ಮಾಡಿರೋದು ದೊಡ್ಡಬಳ್ಳಾಪುರಲ್ಲೆಲ್ಲ. ಸರಿ. ನೀರು ಕೊಡ್ಲಿಲ್ಲ ಅಂದ್ರೆ ಇಂಡಸ್ಟ್ರಿಗಳು ಉದ್ಧಾರ ಆಗ್ತವ. Okay. ಕರೆಂಟ್ ನೀರು ಎರಡು ಆಯ್ತು, ಕೊಡಬೇಕು. ಫಿನಿಶ್ ಮಾಡಿ. So ಇದ್ರ ಬಗ್ಗೆ ಕೂಡ ತಾವು ಗಮನವನ್ನು ಹರಿಸಬೇಕು. ಎತ್ತಿನ ಹೊಳೆ ಆದಷ್ಟು ಶೀಘ್ರದಲ್ಲಿ ಕಂಪ್ಲೀಟ್ ಆಗ್ಲಿ. ನಮ್ದೇನು ವಿರೋಧ ಇಲ್ಲ. ಇನ್ನೊಂದು 5,000 ಕೋಟಿ ಖರ್ಚು ಮಾಡ್ತೀರಾ ಮಾಡ್ಕೊಳ್ರಿ. ಯಾಕಂದ್ರೆ ನೀವು ಮಾಡೋದಿದ್ರೆ ನಾವು ತಡೆಯಕ್ ಆಗೋದೇ ಇಲ್ಲ, ಅತ್ಲಲ್ಲಿ ಮಾಡೇ ಮಾಡ್ತೀರಿ. ಸೊ ಆ ದೃಷ್ಟಿಯಿಂದ ಅದನ್ನು ಕೂಡ ನಾವು ಕುಡಿಯೋ ನೀರಿಗೆ ಇವತ್ತು ಬೆಂಗಳೂರು ಎಷ್ಟು ಬೆಳೆದಿದೆ ಅಂದ್ರೆ ಪ್ರತಿ ವರ್ಷ 5 ಕಿಲೋಮೀಟರ್ ವಿಸ್ತಾರ ಆಗ್ತಾನೆ ಐತೆ. ಈಗ ಬೆಂಗಳೂರು ನಗರ ಜಿಲ್ಲೆ ಮುಗಿದೋಯ್ತು. ಈಗ ರಾಮನಗರ, ಚನ್ನಪಟ್ಟಣ, ಬಿಡದಿ ಅಲ್ಲಿಗೆ ಶುರು ಆಗೈತೆ. ಗ್ರೇಟರ್ ಬೆಂಗಳೂರು ಮಾಡವ್ರೆ, ಬಿಡದಿನೂ ಸೇರ್ಸವ್ರೆ. ಅಂದ್ರೆ ಎಲ್ಲಿವರೆಗೂ ಹೋಗ್ತದೆ ಅರ್ಥ ಮಾಡ್ಕೊಳ್ಳಿ ಅಧ್ಯಕ್ಷರೇ. ಸೊ ಅದಕ್ಕೆ ಮೂಲಭೂತ ಸೌಕರ್ಯಗಳು ಬೆಂಗಳೂರಿಗೆ ಜಾಸ್ತಿ ಹಣವನ್ನು ಕೊಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ತಮಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.